ಬಳ್ಳಾರಿಯಲ್ಲಿ ಸರಣಿ ಬೈಕ್ ಕಳ್ಳತನ ಜಾಲ ಭೇದಿಸಿದ ಪೊಲೀಸರು 41 ಬೈಕ್ಗಳ ವಶ, ಆಟೋ ಚಾಲಕನ ಬಂಧನ. ಬಳ್ಳಾರಿ ಜಿಲ್ಲೆ ಸೇರಿದಂತೆ ಚಿತ್ರದುರ್ಗ, ವಿಜಯನಗರ ಮತ್ತು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಗಳಲ್ಲಿ ಹಲವು ತಿಂಗಳುಗಳಿಂದ ತಲೆನೋವಾಗಿದ್ದ ಸರಣಿ ಬೈಕ್ ಕಳ್ಳತನ ಪ್ರಕರಣವನ್ನು ಬಳ್ಳಾರಿ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಬೈಕ್ ಕಳ್ಳತನ ಪ್ರಕರಣದ ತನಿಖೆ ವೇಳೆ ಪೊಲೀಸರು ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿದ್ದರು. ತಾಂತ್ರಿಕ ಮಾಹಿತಿ, ಸಿಸಿಟಿವಿ ದೃಶ್ಯಾವಳಿ ಹಾಗೂ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ತನಿಖೆ ನಡೆಸಿದ ಪೊಲೀಸರು ಬಳ್ಳಾರಿಯ ಹವಂಭಾವಿ ಪ್ರದೇಶದಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನನ್ನ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಎಂದು ಗುರುತಿಸಲಾಗಿದೆ. ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದ ಈತ ಬೈಕ್ ಕಳ್ಳತನವನ್ನೇ ತನ್ನ ಪ್ರಮುಖ ಆದಾಯದ ಮೂಲವನ್ನಾಗಿ ಮಾಡಿಕೊಂಡಿದ್ದನು. ಬಸ್ ನಿಲ್ದಾಣ, ಮಾರುಕಟ್ಟೆ, ಆಸ್ಪತ್ರೆ ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ನಿಲ್ಲಿಸಿದ್ದ ಬೈಕ್ಗಳನ್ನು ಗುರಿಯಾಗಿಸಿಕೊಂಡು ಕಳ್ಳತನ ಮಾಡುತ್ತಿದ್ದ ಆರೋಪಿಯು ನಂತರ ನಕಲಿ ದಾಖಲೆಗಳು ಮತ್ತು ನಂಬರ್ ಪ್ಲೇಟ್ಗಳ ಮೂಲಕ ಅವುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದನು ಎಂದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಪೊಲೀಸರು ಆರೋಪಿಯಿಂದ ಒಟ್ಟು 41 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಬಳ್ಳಾರಿ ಜಿಲ್ಲೆಯ 15, ಚಿತ್ರದುರ್ಗ ಜಿಲ್ಲೆಯ 21, ವಿಜಯನಗರ ಜಿಲ್ಲೆಯ 4 ಹಾಗೂ ಅನಂತಪುರ ಜಿಲ್ಲೆಯ 1 ಬೈಕ್ ಸೇರಿವೆ. ಪ್ರಕರಣದ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ನಕಲಿ ದಾಖಲೆಗಳ ಜಾಲ ಹಾಗೂ ಕಳವು ವಾಹನಗಳ ಮಾರಾಟ ಜಾಲದ ಬಗ್ಗೆ ಪೊಲೀಸರು ಇನ್ನಷ್ಟು ತನಿಖೆ ಮುಂದುವರಿಸಿದ್ದಾರೆ. ಈ ಪ್ರಕರಣದಲ್ಲಿ ಮತ್ತಷ್ಟು ಬಂಧನಗಳ ಸಾಧ್ಯತೆಯೂ ಇದೆ. ಪ್ರಕರಣವನ್ನ ಭೇದಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಮಂಡಿ ಪನ್ನಿಕೇರ್ ಅಭಿನಂದಿಸಿ ಬಹುಮಾನ ನೀಡಿ ಗೌರವಿಸಿದರು. ಸಾರ್ವಜನಿಕರು ತಮ್ಮ ವಾಹನಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ನಿಲ್ಲಿಸುವುದು, ಹೆಚ್ಚುವರಿ ಲಾಕ್ ಅಳವಡಿಸುವುದು ಹಾಗೂ ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಎಸ್ಪಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಳ್ಳಾರಿ ಅಡಿಷನಲ್ ಎಸ್ಪಿ ನವೀನ್ ಕುಮಾರ್, ಬಳ್ಳಾರಿ ರೂರಲ್ ಡಿವೈಎಸ್ಪಿ ಮಾಲ್ತೇಶ್, ಸಿರುಗುಪ್ಪ ಸಿಪಿ ಹನುಮಂತಪ್ಪ, ಪರಶುರಾಮ್, ಮಲ್ಲಯ್ಯ, ಪ್ರಕಾಶ್, ಶ್ರೀನಿವಾಸ್, ವಿಷ್ಣು ಮೋಹನ್, ಬಾಳಚಂದ್ರ ರಾಥೋಡ್, ವಿರೂಪಾಕ್ಷಿಗೌಡ, ಸತೀಶ್, ಮಾರುತಿ, ಮುನಿಸ್ವಾಮಿ, ಬಸವರಾಜ್, ಕನಕರಯ್ಯ, ಗಂಗಾಧರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇನ್ನಷ್ಟು ನಿಖರ ಮತ್ತು ಅಧಿಕೃತ ಮಾಹಿತಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 2/6/2026ರಂದು ಸಿರುಗುಪ್ಪ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಬೈಕ್ ಕಳ್ಳತನದ ಪ್ರಕರಣ ದಾಖಲಾಗುತ್ತದೆ. ಅದನ್ನ 145/2026 ಅಡಿಯಲ್ಲಿ FIR ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಒಂದು ಪ್ರಕರಣ ದಾಖಲಾದ ಮೇಲೆ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು CCTV ನಮ್ಮ ಪೊಲೀಸರಿಗೆ ದೊರೀತದೆ. ಅದರ ಜಾಡನ್ನ ಪತ್ತೆ ಹಚ್ಚಿದ ಆ ವ್ಯಕ್ತಿ ಅಲ್ಲಿಂದ ಬೈಕ್ ಕಳ್ಳತನ ಮಾಡಿಕೊಂಡು ಎಲ್ಲಿ ಹೋಗಿದ್ದಾನೆ ಅನ್ನೋಂಥದ್ದನ್ನ ಪತ್ತೆ ಮಾಡೋದ್ರ ಬಗ್ಗೆ ಸಿರುಗುಪ್ಪ ಸಬ್ ಡಿವಿಷನ್ DYSP ಹಾಗೆ ನಮ್ಮ ಅಡಿಷನಲ್ SP ಅವರು ಈ ಪ್ರಾಪರ್ಟಿ ಅಫೆನ್ಸಸ್ ಓವರ್ ಆಲ್ ಮಾನಿಟರ್ ಮಾಡ್ತಾರೆ. ಅವರು ಒಂದು ತಂಡವನ್ನ ರಚಿಸಿ ಸಿರುಗುಪ್ಪ ಸಬ್ ಡಿವಿಷನ್ ಇಂದ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಕ್ರೈಮ್ ಸ್ಟಾಫ್ ಅನ್ನ ಹಾಗೆ ಸಿರುಗುಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಸುಮಾರು CCTVಗಳನ್ನ ಹಾಗೂ ಟೆಕ್ನಿಕಲ್ ಇನ್ಪುಟ್ಸ್ ಅನ್ನ ಪರಿಶೀಲನೆ ಮಾಡಿಕೊಂಡು ಈ ವ್ಯಕ್ತಿ ಕೊನೆಗೆ ಆ ಬೈಕ್ ಅನ್ನ ತಗೊಂಡು ಇಲ್ಲಿ ಬಳ್ಳಾರಿ ನಗರದ ಅವಂಬಾವಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇವರ ಪರಿಶೀಲನೆ ಪತ್ತೆ ಆಗ್ತದೆ. ಆ ವ್ಯಕ್ತಿಯನ್ನ ಆನಂತರದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇವನು ಇದೇ ರೀತಿಯಾಗಿ ಸುಮಾರು ಬೈಕ್ಗಳನ್ನ ಹೆಚ್ಚು ಕಮ್ಮಿ 1 ವಾರ ಅಥವಾ 15 ದಿನದಲ್ಲಿ ಒಂದು ಬೈಕ್ ಅಟ್ಲೀಸ್ಟ್ ಅವನು ಇದೇ ಒಂದು ಎಮೋ ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿ ಅದನ್ನ ಸೆಕೆಂಡ್ ಹ್ಯಾಂಡ್ ಸೇಲ್ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ತನಿಖೆಯಲ್ಲಿ ಪತ್ತೆ ಆಗಿರುವಂತದ್ದು. ಸೊ ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವನು ಸುಮಾರು 1.5 ವರ್ಷದಿಂದ ಇದೇ ವೃತ್ತಿಯನ್ನ ಮಾಡ್ತಾ ಇತ್ತು. ಅವನು ಮೇನ್ ವೃತ್ತಿ ಏನಂತಂದ್ರೆ ಅವನು ಆಟೋ ಡ್ರೈವರ್, ಬಳ್ಳಾರಿ ನಗರದಲ್ಲಿ ಆಟೋ ಡ್ರೈವಿಂಗ್ ಮಾಡ್ಕೊಂಡಿದ್ದು. ಅವನಿಗೆ ಈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಯಾವ ತರ ವರ್ಕ್ ಆಗುತ್ತೆ, ಬೈಕ್ಗಳ ಆಪರೇಷನ್ಸ್, ಡೂಪ್ಲಿಕೇಟ್ ಕೀಗಳು ಯಾವ ತರ ಮ್ಯಾನೇಜ್ ಮಾಡ್ಬೋದು, ಅಥವಾ ಡೂಪ್ಲಿಕೇಟ್ RC ಕಾರ್ಡ್ ಯಾವ ತರ ಮಾಡ್ಬೋದು ಅನ್ನೋದು ಹೆಚ್ಚಿನ ಮಾಹಿತಿ ಅವನಿಗೆ ಸ್ವಲ್ಪ ತಿಳ್ಕೊಂಡಿದ್ದು. ಅದನ್ನ ಅವನು ಈ ಒಂದು ವೃತ್ತಿ ಅಂದ್ರೆ ಕಳ್ಳತನವನ್ನು ಮಾಡ್ಲಿಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಉಪಯೋಗಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮೋಡಸ್ ಅನ್ನ ಫಾಲೋ ಮಾಡಿಕೊಂಡು ಕಳ್ಳತನ ಮಾಡಿರುವಂತ ಬೈಕ್ಗಳನ್ನ ಜನರಿಗೆ ನಂಬಿಸಿ ಮೋಸ ಮಾಡಿ ಇದು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿರುವಂತ ಬೈಕ್ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಸಣ್ಣ ಅಮೌಂಟ್ಗೆ 20,000 ರಿಂದ 25,000 ಅಮೌಂಟ್ಗೆ ಮಾರಾಟ ಮಾಡಿರುವಂತದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಈ ಒಂದು ಪ್ರಕರಣವನ್ನ ಈ ಟೀಮ್ ತುಂಬಾ ಯಶಸ್ವಿಯಾಗಿ ಈ ಪ್ರಕರಣ ಅಂತಲ್ಲ ಯಶಸ್ವಿಯಾಗಿ
ಪತ್ತೆ ಮಾಡಿದ್ದು ಈ ವ್ಯಕ್ತಿಯಿಂದ ಈಗಾಗಲೇ ಸುಮಾರು 41 ಬೈಕ್ಗಳನ್ನ ಕಳೆದ ಒಂದು ಕೆಲವು ದಿನದಲ್ಲಿ ಅವನನ್ನ ಆಲ್ರೆಡಿ ನಾವು ಜೆಸಿ ಕೊಟ್ಟು ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ವಿಚಾರಣೆ ಮಾಡಿ 41 ಬೈಕ್ಗಳನ್ನ ಅವನಿಂದ ನಾವು ರಿಕವರಿ ಮಾಡಿರುವಂತದ್ದಿದೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಆರೋಪಿಯ ಹೆಸರು ಸಿದ್ದಾರೆಡ್ಡಿ ಅಂತ ಹೇಳಿ. ಇವನು ಅವಂಬಾವಿ ಫಸ್ಟ್ ಕ್ರಾಸ್ ರೋಡ್ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಅಂತ ಹೇಳಿ. ಯಾಕಂದ್ರೆ ಇವನು ಸ್ಪ್ಲೆಂಡರ್ ವೆಹಿಕಲ್ ಗಳನ್ನೇ ಹೆಚ್ಚಾಗಿ